ಮಹಾನಗರ ಪಾಲಿಕೆ ರಿಸಲ್ಟ್ ಬಂತು. ಕಲಬುರಗಿಯಲ್ಲಿ ಈಗ ಗದ್ದುಗೆಗೆ ಗುದ್ದಾಡ್ತಿದ್ದಾರೆ. ಕಲಬುರಗಿಯಲ್ಲಿ ಮೇಯರ್ ಯಾರಪ್ಪ ಅಂದ್ರೆ ಜೆಡಿಎಸ್ನವರು ಪಟ್ಟು ಬಿಡ್ತಿಲ್ಲ, ಆದರೆ ಬಿಜೆಪಿಯವರೇ ಆಗ್ತಾರೆ ಅಂತ ಮುಖ್ಯಮಂತ್ರಿಗಳ ಮಾತು. ಜೆಡಿಎಸ್ ಮೇಯರ್ ಸ್ಥಾನದ ಪಟ್ಟಿಗೆ ಸಿಎಂ ಟಾಂಗ್ ಕೊಟ್ಟಿದ್ದಾರೆ. ಬೆಂಗಳೂರಿನಲ್ಲಿ ಮಾತಾಡಿದ್ರು ಮುಖ್ಯಮಂತ್ರಿ ಬಸವರಾಜ ಬೊಮ್ಮಾಯಿ ಅವರು. ಬ್ರೇಕಿಂಗ್ ನ್ಯೂಸ್. ಇವೆಲ್ಲವೂ ಪ್ರಾರಂಭಿಕ ಹಂತದಲ್ಲಿ ಮಾತ್ರ ಚರ್ಚೆ ಆಗ್ತಾ ಇದೆ. ಕಲಬುರಗಿ ಮೇಯರ್ ಬಿಜೆಪಿಯವರೇ ಆಗ್ತಾರೆ, ಅದರಲ್ಲಿ ಅನುಮಾನ ಇಲ್ಲ ಅನ್ನೋದು ಮುಖ್ಯಮಂತ್ರಿ ಬಸವರಾಜ ಬೊಮ್ಮಾಯಿ ಅವರ ಹೇಳಿಕೆ. ಬಿಜೆಪಿ ರಾಜ್ಯಾಧ್ಯಕ್ಷ ನಳಿನ್ ಕುಮಾರ್ ಕಟೀಲ್ ಕೂಡ ವಿಶ್ವಾಸ ವ್ಯಕ್ತಪಡಿಸಿದ್ದಾರೆ. ನಾವೇ ಅಧಿಕಾರ ಹಿಡಿತೀವಿ ಅಂತ ಕಟೀಲ್ ಅವರು. ನಮ್ಮದೇ ಪಾಲಿಕೆಯ ಪಟ್ಟ ಅಂತ ಮುರುಗೇಶ್ ನಿರಾಣಿ ಉಸ್ತುವಾರಿಗಳದು. ಸೊ ಬಿಜೆಪಿಯವರೆಲ್ಲ ಕಾನ್ಫಿಡೆಂಟ್ ಆಗಿದ್ದಾರೆ, ಆದರೆ ಜೆಡಿಎಸ್ನವರು ಮಾತ್ರ ಪಟ್ಟು ಬಿಡ್ತಿಲ್ಲ. ಕಲಬುರಗಿ ವಿಚಾರವಾಗಿ ಜೆಡಿಎಸ್ ಅವರು ನಮಗೆ ಮೇಯರ್ ಸ್ಥಾನ ಕೊಟ್ಟರೆ ಯಾರು ಕೊಡ್ತಾರೋ ಅವ್ರ ಬೆಂಬಲ ಅನ್ನೋ ಒಂದು ತೀರ್ಮಾನ ಮಾಡಿದ್ದಾರೆ. ಬಿಜೆಪಿಯ ನಿಲುವೇನು ಸರ್? ಈ ಮಾತುಕತೆ ಎಲ್ಲ ನಾವು ಇನ್ನೂ ಪ್ರಾರಂಭಿಕ ಹಂತದಲ್ಲಿದೆ. ಈಗೇನು ನಾನೇನು ಹೇಳಕ್ಕೆ ಹೋಗೋದಿಲ್ಲ, ಆದರೆ ಒಂದು ವಿಶ್ವಾಸ ಇಟ್ಕೊಳ್ಳಿ, ಬಿ ಜೆ ಪಿ ಮೇಯರ್ ಆಗ್ತಾರೆ. ಸರ್, ಕಲಬುರಗಿ ವಿಚಾರವಾಗಿ ಜೆಡಿಎಸ್ ಅವರು ನಮಗೆ ಮೇಯರ್ ಸ್ಥಾನ ಕೊಟ್ಟರೆ ಯಾರು ಕೊಡ್ತಾರೋ ಅವ್ರ ಬೆಂಬಲ ಅನ್ನೋ ಒಂದು ತೀರ್ಮಾನ ಮಾಡಿದ್ದಾರೆ. ಬಿಜೆಪಿಯ ನಿಲುವೇನು ಸರ್? ಈ ಮಾತುಕತೆ ಎಲ್ಲ ನಾವು ಇನ್ನೂ ಪ್ರಾರಂಭಿಕ ಹಂತದಲ್ಲಿದೆ. ಈಗೇನು ನಾನೇನು ಹೇಳಕ್ಕೆ ಹೋಗೋದಿಲ್ಲ, ಆದರೆ ಒಂದು ವಿಶ್ವಾಸ ಇಟ್ಕೊಳ್ಳಿ, ಬಿ ಜೆ ಪಿ ಮೇಯರ್ ಆಗ್ತಾರೆ. ಶಾಸಕರು ಸಚಿವರ ನೇತೃತ್ವದಲ್ಲಿ ಸ್ವಲ್ಪ ಜೋರು ಅದ್ಭುತವಾಗಿರ್ತಕ್ಕಂಥ ಕೆಲಸವನ್ನು ಮಾಡಿದ್ದಾರೆ. ಮೊದಲ ಬಾರಿಗೆ ಭಾರತೀಯ ಜನತಾ ಪಾರ್ಟಿ ಅತಿ ದೊಡ್ಡ ಪಾರ್ಟಿಯಾಗಿ ಹೊರಹೊಮ್ಮಿದೆ. ಅದಕ್ಕೆ ಅಭಿನಂದನೆಗಳನ್ನು ಮತದಾರರಿಗೆ, ಕಾರ್ಯಕರ್ತರಿಗೆ ಮತ್ತು ನಮ್ಮೆಲ್ಲ ನಾಯಕರಿಗೆ, ಊರಿನವರಿಗೆ ಅಧಿಕಾರವನ್ನು ಹಿಡಿಯೋದಕ್ಕೆ ಪ್ರಯತ್ನಗಳನ್ನು ಅತಿ ದೊಡ್ಡ ಪಾರ್ಟಿಯಾಗಿ ಹೊರಹೊಮ್ಮಿದೆ. ಎಲ್ಲರಿಗೂ ಇದ್ದೇ ಇರ್ತದೆ ನಮ್ಮ ಪಾಲಿಕೆಯನ್ನು ನಾವು ಮಾಡಬೇಕು. ಅಸಲು ನನಗೆ ವಿಶ್ವಾಸ ಇದೆ, ಯಾವ ರೀತಿ ಮಾಡ್ತೀವಿ, ಏನು ಮಾಡ್ತೀವಿ ಅನ್ನೋದನ್ನು ಆಮೇಲೆ ಕಾದು ನೋಡಿ ಮಾಡ್ತೀವಿ. ನಿಶ್ಚಿತವಾಗಿ ಸಹಿತ ಪ್ರಯತ್ನ ಅಂತೂ ಮಾಡ್ತೇವೆ. ನಮಗೆ ವಿಶ್ವಾಸ ಇದೆ. ಎಲ್ಲರೂ ನೋಡಿ, ನಾವು ರೇಸ್ನಲ್ಲಿದ್ದಾಗ ಅವರು ಮೊದಲೇ ಪ್ರೈಸ್ ಗೆಲ್ಲಬೇಕಂತ ಅವ್ರದ್ದು ಇರ್ತದೆ, ನಾವು ಮಾಡ್ಬೇಕಂತ ಇರ್ತದೆ. ಅಂದಾಗ ನಾವು ಈಗ ಫೈನಲ್ಗೆ ಬಂದಿದ್ದೀವಿ, ಸೆಮಿಫೈನಲ್ ದಾಟಿ ಫೈನಲ್ಗೆ ಪ್ರಯತ್ನ ಅಂತೂ ಮಾಡ್ತೀವಿ. ನೋಡಿ ನಮ್ಗೆ ಸಪೋರ್ಟ್ ಮಾಡ್ತಾರೆ ಅನ್ನೋಂಥ ಆತ್ಮವಿಶ್ವಾಸ ನಮ್ಮಲ್ಲಿದೆ. ಅವರು ವಿದೌಟ್ ಕಂಡೀಷನ್ಸು ಬಿಜೆಪಿಗೆ ಸಪೋರ್ಟ್ ಮಾಡುವಂಥದ್ದನ್ನು ನಮ್ಗೆ ವಿಶ್ವಾಸ ಇದೆ. ಅದನ್ನು ದೊಡ್ಡ ಮಟ್ಟದಲ್ಲಿ ಮಾತಾಡ್ತಾರೆ. CM ಲೆವೆಲ್ದಲ್ಲಿ ಕುಮಾರಸ್ವಾಮಿ ಅವರು ಮಾತಾಡಿದ್ದಾರೆ. ಅವರು ವಿದೌಟ್ ಕಂಡೀಷನ್ ಸಪೋರ್ಟ್ ಮಾಡ್ತಾರೆ ಅನ್ನೋ ವಿಶ್ವಾಸ ನನಗಿದೆ. 100ಕ್ಕೆ 100% ಸಪೋರ್ಟ್ ಮಾಡಕ್ಕೆ ರೆಡಿ ಇದ್ದಾರೆ ಸರ್. ಸಪೋರ್ಟ್ ಮಾಡಕ್ಕೆ ರೆಡಿ ಇದೆ, ಬಟ್ ಮೇಯರ್ ಪಟ್ಟ ನಮಗೆ ಬೇಕು ಅಂತ ಹೇಳ್ತಾ ಇದ್ದಾರೆ. ಮಾತಾಡಿಲ್ಲ, ನಮ್ಮ ದೊಡ್ಡವ್ರ ಮುಂದೆ ಮಾತಾಡಿಲ್ಲ ತನಿಸ್ತಾ ಇದೆ. ಕಾದು ನೋಡೋಣ. ಅಧಿಕಾರ ಹಂಚಿಕೆಗೆ ರೆಡಿ ಇದ್ದೀರಾ ಸರ್ ತಾವು? ಅಧಿಕಾರ ಹಂಚಿಕೆಗೆ ದೊಡ್ಡವರು ನಿರ್ಧಾರ ಮಾಡ್ತಾರೆ. ಇದು ಮುರುಗೇಶ್ ನಿರಾಣಿಯವರ ಮಾತು. ಅಧಿಕಾರ ಹಂಚಿಕೆಗೆ ರೆಡಿ ಇದ್ದೀರಾ ಅಂದರೆ ಅದಕ್ಕೆ ಮಾತ್ರ ಸ್ಪಷ್ಟನೆ ಕೊಡಲಿಲ್ಲ, ಆದರೆ ಕಾದು ನೋಡಿ ನಾವೇ ಆಗ್ತೀವಿ, ಆ ವಿಶ್ವಾಸ ನಮಗಿದೆ ಅನ್ನೋದು ಅವ್ರದ್ದು. ಆದರೆ ಮುಖ್ಯಮಂತ್ರಿಗಳು ಸ್ಟ್ರೈಟಾಗಿ ಹೇಳಿದ್ರು, ಅದ್ರ ಬಗ್ಗೆ ಅನುಮಾನನಿಲ್ಲ, BJPಯವರೇ ಮೇಯರ್ ಆಗ್ತಾರೆ ಅಂತ. ಬಟ್ ಅಳದು ತೂಗಿ ಒಂದಷ್ಟು ಮಾತುಕತೆ ನಡೀತಾ ಇದೆ, ಸಾಧಕ ಬಾಧಕಗಳ ಬಗ್ಗೆ ಚರ್ಚೆ ನಡೀತಾ ಇದೆ. ಅವರು ಕೊಟ್ಟರೆ ನಾವೇನು, ನಾವು ತಗೊಂಡ್ರೆ ನಮ್ಮದೇನು ಅಂತೆಲ್ಲರೂ ಕೂಡ. JDSನವ್ರಿಗೆ ಏನು ಬಂದರೂ ಲಾಭನೇ, ಬಂದಿರೋದವ್ರಿಗೆ 4 ಸೀಟು, ಬಟ್ ಸ್ಟಿಲ್ ಅವರಿಲ್ಲದೆ ಅಲ್ಲಿ ಅಧಿಕಾರ ಯಾರಿಗೂ ಇಲ್ಲ ಅನ್ನೋ ಥರ ಅವರು ಕಿಂಗ್ ಮೇಕರ್ಗಳೇ. ಕಡಿಮೆ ಬಂದರೂ ಅವರವರ ತನವನ್ನು ಅವರು ತುಂಬ ಪ್ರಬಲವಾಗಿ ತೋರಿಸ್ತಿದ್ದಾರೆ. ಅಲ್ಲೆಲ್ಲೋ ಕೇಳಿ ಬರ್ತಿರೋ ಹಾಗೆ ಅವರು ಮೇಯರ್ ಸ್ಥಾನ ಕೇಳ್ತಿದ್ದಾರೆ ಅಂತ. ಆದರೆ BJPಯವರು ಮೇಯರ್ ಸ್ಥಾನ ಬಿಟ್ಕೊಡೋ ಮಾತೇ ಇಲ್ಲ, ಮೇಯರ್ ಸ್ಥಾನ ನಮಗೆ ಅಂತ ಎಲ್ಲ ನಾಯಕರು ಕಾನ್ಫಿಡೆಂಟಾಗಿ ಮಾತಾಡ್ತಿದ್ದಾರೆ. ಲೆಟ್ಸ್ ಸಿ, ದೊಡ್ಡವರೆಲ್ಲ ಏನೇನು ಮಾತಾಡಿದ್ರು ಅದಕ್ಕೆ ಏನೇನು ಫೈನಲೈಸ್ ಆಗುತ್ತೆ. 2 ದಿನದಲ್ಲಿ ಗಣೇಶ ಹಬ್ಬ ಮುಗಿದು ಶನಿವಾರ, ಭಾನುವಾರ, ಸೋಮವಾರ ಒಂದು ಇತ್ಯರ್ಥಕ್ಕೆ ಬರ್ತಾರೆ. ಭಾನುವಾರ ಅನೌನ್ಸ್ ಮಾಡಿ ಸೋಮವಾರ ಮುಂದಿನ ಹಂತಕ್ಕೆ ಹೋಗ್ತಾರೆ ಅಂತ ಅನ್ಕೊಳ್ಳೋಣ. ಲೆಟ್ಸಿ. ಕಾಂಗ್ರೆಸ್ನವ್ರಿಗೆ ಸೈಲೆಂಟು, ಬಟ್ ಆದರೆ ಹೇಳಕ್ಕೆ ಬರೋಲ್ಲ. ತೆರೆ ಹಿಂದೆ ತುಂಬ ಜನ ಹಗಲು ರಾತ್ರಿ ಕಷ್ಟಪಡ್ತಾ ಇರ್ತಾರೆ. ಸೊ ಹಾಗಾಗಿ ಈ ರಾಜಕಾರಣದಲ್ಲಿ ಯಾವಾಗ ಹೇಗೆ ಬೇಕಾದ್ರೆ ಟ್ವಿಸ್ಟ್ ಆ್ಯಂಡ್ ಟರ್ನ್ಸ್ಗಳನ್ನ ಎಕ್ಸ್ಪೆಕ್ಟ್ ಮಾಡ್ಬೋದು ನಾವು. ಇದು ಈಗ ಸದ್ಯಕ್ಕೆ ಭಾರತೀಯ ಜನತಾ ಪಕ್ಷ JDSನವರು ವಿಶ್ವಾಸಕ್ಕೆ ತೆಗೆದುಕೊಂಡು ಸರ್ಕಾರ ಮಾಡೋದಕ್ಕೆ ಮುಂದಾಗಿದ್ದಾರೆ. 4 ಜನ JDSನವರು ಅವರು ಏನು ಪಟ್ಟು ತಡಿಸ್ತಾರ, ಪಟ್ಟು ಹಿಡಿತಾರ, ಮುಂದೇನಾಗುತ್ತೆ ಕಾದು ನೋಡಬೇಕು. ನಮ್ಮ ಜೊತೆ ದೂರವಾಣಿ ಸಂಪರ್ಕದಲ್ಲಿ JDSನ ಜಿಲ್ಲಾಧ್ಯಕ್ಷರು, ಅವರ ಹೆಸರು ಕೇದಾರ ಲಿಂಗಯ್ಯ ಹಿರೇಮಠ ಅವರು. ಸರ್ ನಮಸ್ಕಾರ. ಸರ್ ನಮಸ್ಕಾರ. ಗೆದ್ದಿದ್ದಾಯ್ತು 4 ಸೀಟು, ಆದರೆ ನೀವಿಲ್ಲದೆ ಅಧಿಕಾರ ಮಾಡೋಕೆ ಅವ್ರಿಗೆ ಸಾಧ್ಯ ಇಲ್ಲ. ನಿಮ್ದೇನಾದ್ರೂ ಬೇಡಿಕೆ ಇದೆಯಾ? ನಮ್ದು ನಾವು ಯಾವುದೇ ತೀರ್ಮಾನ ತಗೋಬೇಕಾದ್ರೂ ಕುಮಾರಣ್ಣವರು ಮತ್ತು ನಮ್ಮ ವರಿಷ್ಠರಾದ ದೇವೇಗೌಡರು ಅವರು ನಿರ್ಣಯಕ್ಕೆ ಭದ್ರ ಅಂತ ತಿಳ್ಕೊಂಡು ಈಗಾಗಲೇ ನಾವು ಜಿಲ್ಲಾ ಘಟಕದಿಂದ ಘೋಷಣೆ ಮಾಡಿದ್ದೀವಿ. ಸರ್ ನಿನ್ನೆ ಈಗ ಅವ್ರನ್ನ ಮೀಟ್ ಮಾಡಾಯ್ತಲ್ಲ ಸರ್ ನೀವು?
ಮೀಟ್ ಆಯ್ತು. ಹಾ ಅವರು ಹೇಳಿದ್ದೇನು ಅಂತಂದ್ರೆ ಹಾ ಇನ್ನೂ ಮೇಯರ್ ಎಲೆಕ್ಷನ್ ಇನ್ನೂ ಡೇಟೇ ಅನೌನ್ಸ್ ಆಗಿಲ್ಲ. ಆಯ್ತು ಅದು ಒಂದೊಂದ್ ಸಂದರ್ಭದಾಗ ಒಂದೊಂದ್ ತಿಂಗಳು ಲೇಟ್ ಆಗ್ಯಾವ್ರಿ, ಆಯ್ತು. 1.5 ತಿಂಗಳು ಅಲ್ಲ ಲೇಟ್ ಓಕೆ, ಅದು ಬಿಟ್ಬಿಡಿ. ನಿಮ್ಮಲ್ಲಿ ಏನೀಗ ಒಡಂಬಡಿಕೆ ಏನಾಗಿರೋದು ಈಗ? ಇಲ್ಲ, ನಮ್ಮಲ್ಲಿ ಏನು ಒಡಂಬಡಿಕೆ ಅನ್ನೋಂಥದ್ದಿಲ್ಲ. ಅಲ್ರಿ ಸರ್, ಬಿಜೆಪಿ ಅವ್ರ ಅಧಿಕಾರ ಹೋಗ್ತಾರೆ, ಐಂಗೂರು ರಾಜ್ಯದಲ್ಲಿದ್ದಾರೆ, ಮೈಸೂರಲ್ಲಿ ಹೆಂಗಾಯ್ತು ಅದೇ ತರ ನಾವಿಲ್ಲ ಅವ್ರ ಜೊತೆ ಹೋಗ್ತೀವಿ ಅಂತ ಏನಾದ್ರು ಇದೆಯಾ ಮನ್ಸಲ್ಲಿ? ಇಲ್ಲ, ಅಂಥದ್ದೇನು ಈಗಿಲ್ಲ. ನೀವು ಯಾರ ಜೊತೆ, ಯಾರ ಕಡೆ ನೀವು? ಇಲ್ಲ, ನಾವು ಯಾರ ಕಡೆ ಹೋಗ್ಬೇಕನ್ನೋಂಥದ್ದು ಇನ್ನೂ ತೀರ್ಮಾನ ಮಾಡಿಲ್ಲ. ಅಂದ್ರೆ ಕಾಂಗ್ರೆಸ್ ಇಂದನೂ ಆಫರ್ ಇದೆಯಾ? ಕಾಂಗ್ರೆಸ್ ಮಲ್ಲಿಕಾರ್ಜುನ್ ಖರ್ಗೆ ಸಾಹೇಬ್ರು ದೇವೇಗೌಡರ ಜೊತೆ ಚರ್ಚೆ ಮಾಡಿದೆ. ಓಕೆ. ಬಿಜೆಪಿಯಿಂದ ಸ್ವತಃ ಮುಖ್ಯಮಂತ್ರಿಗಳೇ ಕುಮಾರಣ್ಣವ್ರಿಗೆ ನಿಮ್ಮ ಬೆಂಬಲ ಬೇಕು, ನೀವು ಕೂಡಿ ಜೊತೆಯಾಗಿ ಹೋಗೋಣ ಅಂತ ತಿಳ್ಕೊಂಡು ಅವರು ರಿಕ್ವೆಸ್ಟ್ ಮಾಡಿದ್ದಾರೆ. ಯಾರು ಜಾಸ್ತಿ ಆಫರ್ ಕೊಟ್ಟಿದ್ದಾರೆ? ಬಿಜೆಪಿಯವರು ಜಾಸ್ತಿ ಆಫರ್ ಕೊಟ್ಟಿದ್ದಾರೆ. ಓಕೆ, ಆಫರ್ ಕೊಟ್ಟಿದ್ದಾರೆ. ಅದೇ ಆಫರ್ ಅವರು ಅಶೋಕ್ ಅವರು ಮಾತಾಡಿದ್ದಾರೆ, ಓಕೆ. ಮತ್ತೆ ಚೀಫ್ ಮಿನಿಸ್ಟರ್ ಮಾತಾಡಿದ್ದಾರೆ. ಮೇಯರ್ ಸ್ಥಾನ ಯಾರಿಗೆ ಸರ್? ಈಗ ಮೇಯರ್ ಸ್ಥಾನ ಯಾರಿಗೆ ಅನ್ನೋಂಥದ್ದು ಕುಮಾರಣ್ಣ ಮತ್ತು ದೇವೇಗೌಡರೇ ಡಿಸೈಡ್ ಮಾಡ್ತಾರೆ. ನಿಮ್ಮ 4 ಜನ ಗೆದ್ದಿರೋರ ಪೈಕಿ ಇಲ್ಲ ಬಿಜೆಪಿ ಅವ್ರ ಜೊತೆ ಹೋಗೋದು ಬೇಡ, ಕಾಂಗ್ರೆಸ್ಗೆ ಹೋಗೋಣ, ಅಥವಾ ಕಾಂಗ್ರೆಸ್ಗೆ ಹೋಗೋದು ಬೇಡ ಬಿಜೆಪಿಗೆ ಹೋಗೋಣ ಅಂತ ಏನಾದ್ರು ಆ ಕಂಡೀಷನ್ ಹಾಕಿಲ್ರಿ. ಕುಮಾರಣ್ಣವರು ದೇವೇಗೌಡರು ಏನ್ ತೀರ್ಮಾನ ತಗೋತಾರ ತೀರ್ಮಾನಕ್ಕೆ ಬದ್ದಿರಮ್ಮ ಅಂತ ಚರ್ಚೆ ಕೇಳಿ. ನಿಮ್ 4 ಜನದಲ್ಲಿ ಯಾರು ಮೇಯರ್ ಅಂತ ಏನಾದ್ರು ಇದೆಯಾ? ಇಲ್ಲ, ನಮ್ಮಲ್ಲಿ ಒಂದು ಲೇಡೀಸ್ ಇದೆ, ಹಾ DCB ಲೇಡೀಸ್ ಇದೆ, ಕರೆಕ್ಟ್. ಜನರಲ್ ಲೇಡೀಸ್ ಮೇಯರ್ ಆಗಿದೆ. ಹೌದು. ಮತ್ತೆ ಸ್ವಾಭಾವಿಕವಾಗಿ ಒಂದು ರಾಜಕೀಯ ಪಕ್ಷ ಆಗಿ ನಾವು ಅಧಿಕಾರ ಹಿಡಿಯೋದ್ರ ಬಗ್ಗೆ ಒಂದು ನನ್ನ ಪ್ರಶ್ನೆ, ಕೇದಾರಲಿಂಗ ಹಿರೇಮಠ ಸಾಹೇಬ್ರೆ, ನನ್ನ ಪ್ರಶ್ನೆ, ಬಿಜೆಪಿ ಅಧಿಕಾರಕ್ಕೆ ಕರೆದಿದ್ದಾರೆ, ಆಯ್ತು ಅವ್ರ ಜೊತೆ ಹೋಗ್ತೀವಿ, ಹೊಂದಾಣಿಕೆ ಮಾಡ್ಕೊಂಡು ಸುಮ್ಮನೆ ಹೊಟ್ಟೋಗ್ಬಿಡ್ತೀವಿ ಆರಾಮಾಗಿ ಅಂತ ಏನಾರು ಇದೆಯಾ? ಇಲ್ಲ, ಇದು ಬೇಕೇ ಬೇಕು ಅಂತ ಪಟ್ಟು ಹಿಡಿದಿದ್ದೀರಾ JDS ನವರು ಅಂತ? ಬೇಕೇ ಬೇಕು ಅಂತಿಲ್ಲ. ಸಹಜವಾಗಿ ಚರ್ಚೆ ಸಂದರ್ಭದಾಗ ನಾವು ಒಂದು ರಾಜಕೀಯ ಪಕ್ಷ ಆಗಿ ನಾವೇನ್ ಕೆಲವೊಂದು ಷರತ್ತುಗಳು ಹೇಳ್ಬೇಕು ಹೇಳಿದ್ದೀವಿ. ಅವರು ತಮ್ಮ ಪಕ್ಷದ ಲೆವೆಲ್ದಲ್ಲಿ ಚರ್ಚೆ ಮಾಡ್ತಾ ಇದ್ದಾರೆ. ಚರ್ಚೆ ಮಾಡಿ ಮತ್ತೆ ಅವರು ಇನ್ನೂ ಸಮಯ ಬಹಳಷ್ಟಿದೆ. ಯಾರು ಟೈಮ್ ಕೇಳಿದಾರೆ ಈಗ? ಯಾವುದು? ಅಲ್ಲ, ಟೈಮ್ ಯಾರು ಕೇಳಿದಾರೆ? ಒಂದು ಸ್ವಲ್ಪ ಯೋಚನೆ ಮಾಡಿ ಹೇಳ್ತೀವಿ ಅಂತ ಬಿಜೆಪಿಯಲ್ಲಿ ಯಾರು ಮಾತಾಡ್ತಿದ್ದಾರೆ? ಬಿಜೆಪಿ ಅವರು ಸ್ವತಃ CM ಅವರು ಹೇಳಿದ್ದಾರೆ. CM ಅವರು ನಮ್ಗೆ ಸಪೋರ್ಟ್ ಮಾಡ್ರಿ ಅಂತ ಹೇಳಿದಾಗ ಕುಮಾರಣ್ಣವರು ನಾನು ಸ್ವಲ್ಪ ಸ್ಥಳೀಯ ಮುಖಂಡರ ಜೊತೆ ಚರ್ಚೆ ಮಾಡಿ ನಾನು ಹೇಳ್ತೀನಿ ಅನ್ನುವಂಥದ್ದನ್ನ ಹೇಳಿದ್ದಾರೆ. ನಿಮ್ ಮೀಟಿಂಗ್ ಆಯ್ತಾ? ನಿನ್ ಮೀಟಿಂಗ್ ಆಗಿ. ನಿಮ್ ಮೀಟಿಂಗ್ ಮುಗಿತಾ? ನಿಮ್ ಸ್ಥಳೀಯ ನಾಯಕರ ಜೊತೆ ಮೀಟಿಂಗ್ ಆಯ್ತಾ? ಒಂದು ಕುಮಾರಣ್ಣವರೇ ಒಂದು ಹೇಳಿವಿ ನಾವು ಕುಮಾರಣ್ಣವ್ರಿಗೆ, ನೀವೇ ಒಂದ್ ದಿವ್ಸ ಬಂದು ಎಲ್ಲಾ ಕಾರ್ಯಕರ್ತರ ಮೀಟಿಂಗ್ ಒಂದು ಅಟೆಂಡ್ ಮಾಡಿ ಹೋರಿ ಅಂತ ಹೇಳಿದ್ದೀವಿ. ಅವರು ಸಮಯ ನೋಡ್ಕೊಂಡು ಬರ್ತೀವಿ ಅಂತ ಹೇಳಿದ್ದಾರೆ. ಇವತ್ತು ನಳಿನ್ ಕುಮಾರ್ ಕಟೀಲ್ ಅವರಾಗ್ಲಿ, ಮುರುಗೇಶ್ ನಿರಾಣಿ ಅವರಾಗ್ಲಿ, ಅಥವಾ ಮುಖ್ಯಮಂತ್ರಿಗಳಾಗ್ಲಿ, ಅವರೆಲ್ಲರೂ ಹೇಳ್ತಿರೋದು ಏನಪ್ಪಾ ಅಂದ್ರೆ ಬಿಜೆಪಿಗೆ ಮೇಯರ್ ಸ್ಥಾನ, ಅದ್ರ ಬಗ್ಗೆ ಅನುಮಾನ ಇಲ್ಲ, ವಿಶ್ವಾಸ ನಮಗಿದೆ ಅಂತಿದ್ದಾರೆ ಅವರು. ಸಹಜವಾಗಿ ಅವರು ಒಂದು ರಾಜಕೀಯ ಪಕ್ಷ ಆಗಿ ಮೇಯರ್ ಸ್ಥಾನ ಹೆಚ್ಚಿಗೆ ಬಂದಿದೆ. ಇನ್ನೇನು ಅವ್ರಿಗೆ 1-2 ಅಷ್ಟೇ ಕಡಿಮೆ ಬಿದ್ದಿದೆ ಬಿಜೆಪಿ. ಆದ್ರೂ ನೀವಿಲ್ಲದೆ ಮಾಡಕ್ಕಾಗಲ್ವೇ? ಆಗೋದಿಲ್ಲ ಅಲ್ವಾ? ಈಗ ನಾವು ನಮ್ಮಿಂದ ಮಾಡೋದಾಗಲ್ಲ ಅಂತ ತಿಳ್ಕೊಂಡು ನಾವು ಬ್ಲ್ಯಾಕ್ ಮೇಲ್ ಮಾಡೋ ಮಟ್ಟಕ್ಕೆ ಹೋಗೋದಿಲ್ಲ. ನಾವು ಓಕೆ, ಸೌಹಾರ್ದಯುತವಾಗಿ ಚರ್ಚೆ ಮಾಡಿ ಒಂದು ನಿರ್ಧಾರಕ್ಕೆ ಬರ್ತೀವಿ. 1-2 ದಿನದಲ್ಲಿ ಮುಗಿಯುತ್ತಾ? ಡೇಟ್ ಅನೌನ್ಸ್ ಇನ್ನು ಟೈಮ್ ಇದೆಯಲ್ರಿ, ಸಾಕಷ್ಟು ಟೈಮ್. ಓಕೆ, ರೈಟ್. ಥ್ಯಾಂಕ್ ಯು ಕೇದಾರಲಿಂಗ ಹಿರೇಮಠ ಅವರೇ, ನ್ಯೂಸ್ 18 ಜೊತೆ ಮಾತಾಡಿದ್ದಕ್ಕೆ.